ಮೂರನೇದೇನು, ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ರು, ರಾತ್ರಿಡೀ ಬೇರೆ ಬೇರೆ ಕಬ್ಬಿನ ಗದ್ದೆ, ಜಲ್ಲಿ ಕ್ರಷರು, ನಿಗೂಢವಾದ ಸ್ಥಳಗಳು 4 ಜಿಲ್ಲೆಗೆ ಕರ್ಕೊಂಡೋದ್ರು. ಇದು ಎಲ್ಲವೂ ಕೂಡ ಇಲ್ಲಿಗೆಲ್ಲ ಕರ್ಕೊಂಡೋಗಿರೋದು. ನನ್ನ ಆರೋಪ ಇದೆ, ಫೇಕ್ ಎನ್ಕೌಂಟ್ರ್ ಮಾಡೋದಕ್ಕೇ ಕರ್ಕೊಂಡೋಗಿದ್ದಾರೆ. ಇಲ್ಲದೇ ಇದ್ದರೆ ನನ್ನ ತಲೆಗೆ ಗಾಯ ಆದರೂ 3 ಗಂಟೆ ನನಗೆ ಫಸ್ಟ್ ಏಡೇ ಮಾಡಿಸಲ್ಲ. ಕುಡಿಯೋಕ್ಕೆ ನೀರು ಕೇಳಿದ್ರೆ 1.5 ಗಂಟೆ ನಂತರ ನೀರು ಸಿಗುತ್ತೆ. ಹಾಗಿದ್ರೆ ಇನ್ಹ್ಯೂಮನ್ ಆಗಿ ಅಂದರೆ ಅಮಾನವೀಯವಾಗಿ ಪೊಲೀಸು ವರ್ತನೆ ಮಾಡಿದ್ದು ಸ್ಪಷ್ಟ ಇದೆ. ನಿಗೂಢ ಸ್ಥಳಗಳಿಗೆ ಕರ್ಕೊಂಡೋಗಿರೋದು ದುರುದ್ದೇಶ ಅನ್ನೋದು ಸ್ಪಷ್ಟ ಇದೆ. ಯಾರು ಇನ್ವಾಲ್ವ್ ಆಗಿದ್ರು ಆ ಪೊಲೀಸ್ ಆಫೀಸರ್ ಮೇಲೆ ಕ್ರಮ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ದೂರು ಕೊಟ್ಟು. ಸಭಾಪತಿಯವರಿಗೆ ಏನು ದೂರಿನ? ಅಲ್ಲ, ಸಭಾಪತಿಗಳಿಗೆ ನನ್ನ ಮೇಲೆ ಹಕ್ಕುಚ್ಯುತಿಯಾಗಿರೋದು ಮತ್ತು ನನ್ನ ಮೇಲೆ ನಡೆದಂಥ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ದೂರನ್ನು ನಾನು ಸಭಾಪತಿಗಳಿಗೆ ಕೊಟ್ಟಿದ್ದೀನಿ. ರಾಜ್ಯಪಾಲರಿಗೆ ಏನು ಬೇಡಿಕೆ, ಮನವಿ? ರಾಜ್ಯಪಾಲರ ಬೇಡಿಕೆಯಲ್ಲಿ ತಪ್ಪು ಮಾಡಿದಂಥ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು, ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದು ಅವ್ರನ್ನ ನಾನು ಹೌದು, ನನಗೆ ಬೇಕಾದದ್ದು ಸೂಕ್ತ ಭದ್ರತೆ ಕೊಡಬೇಕು. ನನಗೆ ನನ್ನ ಜೀವಕ್ಕೆ ಥ್ರೆಟ್ ಇದೆ ಮತ್ತು ಥ್ರೆಟ್ ಮಾಡ್ತಿರೋರು ಸಾಮಾನ್ಯ ಜನ ಅಲ್ಲ, ಅವರು ಸರ್ಕಾರದಲ್ಲಿ ಪ್ರಭಾವಿಯಾಗಿರ್ತಕ್ಕಂಥ ಸಚಿವರುಗಳಿದ್ದಾರೆ. ಹಾಗಾಗಿ ನಂಗೆ ರಕ್ಷಣೆ ಕೊಡಬೇಕು ಅನ್ನೋದನ್ನು ಅವ್ರ ಗಮನಕ್ಕೆ ತನಿಖೆ ನಮಗೆ ಈಗ ಮಂತ್ರಿಗಳೇ ಆರೋಪಿತ ಸ್ಥಾನದಲ್ಲಿರೋದ್ರಿಂದ ನಮ್ಮ ನ್ಯಾಯ ಸಿಗುತ್ತೆ ಅಂತ ಅನ್ನೋದು ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿರುವ ಯಾವುದೇ ತನಿಖೆಯಿಂದ ನ್ಯಾಯ ಸಿಗುತ್ತೆ ಅನ್ನೋದು ಅನುಮಾನ. ಹಾಗಾಗಿ ಇದು ತನಿಖೆ CBI ತನಿಖೆನೇ ಆಗಬೇಕು, ಇಲ್ಲ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು. ಬೆಳಗಾವಿ ಚಲೋ ಬಗ್ಗೆ ಎಲ್ಲಿವರೆಗೂ ಬಂತು? ಅದನ್ನು ರಾಜ್ಯಾಧ್ಯಕ್ಷರು ಜೊತೆಯಲ್ಲಿ ಮಾತಾಡಿದ್ದೀವಿ. ಅವ್ರು ಪಾರ್ಟಿ ತೀರ್ಮಾನ ಮಾಡಬೇಕು. ನಾನು ಪಾರ್ಟಿ ಏನು ಡಿಸೈಡ್ ಮಾಡುತ್ತೆ ಮಾಡಲಿ, ನಾನಂತೂ ಬೆಳಗಾವಿಗೆ ಹೋಗ್ತೀನಿ. ಬೆಳಗಾವಿ ಹೋಗಲಾರದ ನಿಷಿದ್ಧ ಪ್ರದೇಶ ಏನಲ್ಲ. ನಾನು ಬೆಳಗಾವಿಗೆ ಯಾರೋ ಹೇಳಿದಾರಲ್ಲ, ಅವನ ಜೀವ ಸಹಿತ ವಾಪಸ್ ಹೋಗಿದ್ದೆ ಪುಣ್ಯ ಅಂತೇಳಿ. ಅದೇನು ನಿಷೇಧಿತ ಪ್ರದೇಶ ಅಲ್ಲ ನನ್ನ ದೃಷ್ಟಿನಲ್ಲಿ. ಅಲ್ಲಿರೋ ಜನ ಒಳ್ಳೆಯವರಿದ್ದಾರೆ, ಯಾರೋ ಒಬ್ಬರು ಇಬ್ಬರು ಕ್ರಿಮಿನಲ್ಗಳಿರ್ಬೋದು, ಜನ ಒಳ್ಳೆಯವರಿದ್ದಾರೆ, ಪ್ರೀತಿ ಮಾಡೋರಿದ್ದಾರೆ. ಹಂಗಿರೋತ್ತಿಗೆ 150ಕ್ಕೂ ಹೆಚ್ಚು ಜನ ವಕೀಲರು ನನ್ನ ಪರವಾಗಿ ವಕಾಲತ್ತು ವಹಿಸೋಕ್ಕೆ ನಿಂತ್ಕೊಂಡ್ರು. ಹಾಗಿರೋ ಕಾರಣಕ್ಕೋಸ್ಕರನೇ ಖಾನಾಪುರ ಠಾಣೆಗೆ 1000ಕ್ಕೂ ಹೆಚ್ಚು ಜನ BJP ಬೆಂಬಲಿಗರು ಬಂದರು. ಇವರು ನಿಗೂಢ ಸ್ಥಳಗಳಿಗೆ ಕರ್ಕೊಂಡು ಹೋದಾಗ ಒಂದು ಮಾಧ್ಯಮ, ಇನ್ನೊಂದು ಸ್ಥಳೀಯ ನಮ್ಮ BJPಯ ಕಾರ್ಯಕರ್ತರು ಆ ಸ್ಥಳದಲ್ಲಿ ಹಾಜರಿದ್ದು ನಮ್ಮ ರಕ್ಷಣೆಗೆ ನಿಂತ್ಕೊಂಡ್ರು. ಹಾಗಾಗಿ ಆ ಜನರ ಬಗ್ಗೆ ನಂಗೆ ಕೃತಜ್ಞತೆ ಇದೆ, ಅವ್ರಿಗೆ ಕೃತಜ್ಞತೆ ನಾವು ಸಲ್ಲಿಸಲೇಬೇಕು. ಅದನ್ನು ಈ ಲೀಗಲ್ ಇವೆಲ್ಲ ನೋಡಿಕೊಂಡು ಅದನ್ನ ಆಮೇಲೆ ಮುಂದೋಗ್ತೀವಿ. ಅವರಿಗೆ ಧನ್ಯವಾದ ಸಲ್ಲಿಸಲೇಬೇಕು. ಜೊತೆಗೆ ತಾಯಿ ಎಲ್ಲವೊಂದು ದರ್ಶನ ಮಾಡಬೇಕು, ಎಲ್ಲವೊಂದು ದರ್ಶನ ಮಾಡಿ ಹರಕೆ ತೀರಿಸಬೇಕು. ಹಾಗಾಗಿ ಅಲ್ಲಿಗೆ ಬಂದೇ ಬರ್ತೀನಿ. ಥ್ಯಾಂಕ್ ಯು ಸರ್.